ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ರೇಷನ್ ಕಾರ್ಡ್ಗೆ ಎಲ್ಲ ಸದಸ್ಯರ KYC ಆಗಿದೆಯಾ, ಯಾರ್ದಾದ್ರು KYC ಆಗೋದು ಬಿಟ್ಟಿದೆಯಾ ಚೆಕ್ ಮಾಡ್ಕೊಳ್ಳೋದು ಹೇಗೆ. ಇನ್ ಕೇಸು ನಿಮ್ಮ ಸ್ಟೇಟಸ್ ಪಕ್ಕದಲ್ಲಿ ನೋ ಅಂತ ಇದ್ದರೆ ಅಂಥವ್ರ ಹೆಸರು ಮುಂದಿನ ತಿಂಗಳು ಬಿಟ್ಟೋಗೋ ಸಾಧ್ಯತೆ ಇರುತ್ತೆ. ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಯಾರ್ದೆಲ್ಲ KYC ಆಗಿದೆ, ಯಾರ್ದೆಲ್ಲ KYC ಆಗಿಲ್ಲ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ಮೊಬೈಲ್ ಫೋನಲ್ಲೂ ಕೂಡ ನೀವು ಮಾಡ್ಬೋದು. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಸಿಂಪಲಾಗಿ ಸರ್ಚ್ ಬಾರ್ಗೆ ಹೋಗಿ ನೀವು ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನೆಕ್ಸ್ಟ್ ಆಪ್ಷನ್ ಈ ರೀತಿ ಬರುತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ ನೋಡಿ, ಈ ಸರ್ವಿಸ್ ಅಂತ. ಆ ಒಂದು ಫಸ್ಟ್ ಆಪ್ಷನ್ನೇ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ತದನಂತರ ಈ ರೀತಿಯಾದಂಥ ಆಹಾರ ಇಲಾಖೆಯ ವೆಬ್ಸೈಟ್ನ ಹೋಮ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಲ್ಯಾಂಗ್ವೇಜ್ನು ಕೂಡ ಚೇಂಜ್ ಮಾಡ್ಕೋಬೋದು. ನೀವು ಕನ್ನಡ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ತದನಂತರ ರೈಟ್ ಸೈಡಲ್ಲಿ ಮೇಲ್ಗಡೆ ಕಾರ್ನರಲ್ಲಿ 3 ಡಾಟ್ಸ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಲೆಫ್ಟ್ ಸೈಡಲ್ಲಿ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಈ ಸರ್ವಿಸಸ್ ಅಂತ ಆಪ್ಷನ್ ಇದೆ ನೋಡಿ, ಈ ಸೇವೆಗಳು ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ತದನಂತರ ಮತ್ತೆ ಕೂಡ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಈಗ ಲೆಫ್ಟ್ ಸೈಡಲ್ಲಿ 3 ಡಾಟ್ಸ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಬ್ ಆಪ್ಷನ್ಗಳು ಮತ್ತೆ ಕೂಡ ಓಪನ್ ಆಗ್ತವೆ. ಇಲ್ಲಿ ಸ್ನೇಹಿತರೆ ನೀವಿಲ್ಲಿ ಈ ಸ್ಟೇಟಸ್ ಅಂತ 3ನೇ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ತದನಂತರ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ನ್ಯೂ ಆರ್ ಎಕ್ಸಿಟಿಂಗ್ RC ರಿಕ್ವೆಸ್ಟ್ ಸ್ಟೇಟಸ್ ಅಂತ ಆಪ್ಷನ್ ಇದೆ ನೋಡಿ, ಫಸ್ಟ್ ಆಪ್ಷನು. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬೆಂಗಳೂರು ರೀಸನ್ನು, ಮೈಸೂರು ರೀಸನ್ನು, ಕಲಬುರಗಿ ರೀಸನ್ ಅಂತ 3 ರೀಸನ್ನ ಮಾಡಿರ್ತಾರೆ ಕರ್ನಾಟಕದಲ್ಲಿ. ನಿಮ್ಮ ರೇಷನ್ ಕಾರ್ಡು ಯಾವ ರೀಸನ್ಗೆ ಬಂದಿದೆ ಅದನ್ನು ಟಿಕ್ ಮಾಡ್ಕೊಳ್ಳಿ. ನಮ್ಮ ಒಂದು ರೇಷನ್ ಕಾರ್ಡು ಮೈಸೂರು ಡಿವಿಷನ್ಗೆ ಬರುತ್ತೆ, ಅದರಿಂದ ನಾನು ಮೈಸೂರನ್ನ ಟಿಕ್ ಮಾಡ್ಕೊಂಡಿದ್ದೀನಿ. ತದನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಆಪ್ಷನ್ಗಳು ಬರುತ್ತೆ. ಇಲ್ಲಿ ಸ್ನೇಹಿತರೆ ಮೇಲ್ಗಡೆನೇ ಕಾಣ್ತಾ ಇದೆ ನೋಡಿ, ಪಡಿತರ ಚೀಟಿ ವಿವರಗಳು ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲೂ ಕೂಡ 2 ಆಪ್ಷನ್ಗಳು ಬರುತ್ತೆ, ವಿತ್ OTP, ವಿತೌಟ್ OTP ಅಂತ. ನೀವು ವಿತ್ OTPನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ವಿತ್ OTP ಸೆಲೆಕ್ಟ್ ಮಾಡಿಕೊಂಡ್ರೆ ಸಿಗುತ್ತೆ. ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ RC ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ನ ಕೇಳುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕು. ನಂತರ ಸದಸ್ಯರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಒಂದು ಆಪ್ಷನ್ ಓಪನ್ ಆಗ್ತದೆ. ನಿಮ್ಮ ಕುಟುಂಬ ಸದಸ್ಯರ ಯಾರೊಬ್ಬರದ್ದು ಸೆಲೆಕ್ಟ್ ಮಾಡಿಕೊಂಡು ಅವ್ರ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರು ನಿಮ್ಮ ಬಳಿ ಇರಬೇಕಾಗ್ತದೆ. ನಾನು ಒಬ್ಬರದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಲ್ಯಾಂಗ್ವೇಜ್ ಕೇಳುತ್ತೆ, ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಕಾಣ್ತಿರೋ ಕ್ಯಾಪ್ಸನ್ನ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ಎಂಟ್ರಿ ಮಾಡಿ ಗೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ OTPನ ಕಳಿಸೋಕ್ಕೆ ನೀವು ಸಮ್ಮತಿ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಮತ್ತೆ ಬಂದು OTP ಅಂತ ಒಂದು ಆಪ್ಷನ್, ಸಿಂಗಲ್ ಆಪ್ಷನ್ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು 6 ಡಿಜಿಟ್ ಪಿನ್ನು ಸೆಂಡ್ ಆಗುತ್ತೆ. ಇದನ್ನು ಈ ಒಂದು ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಕೂಡ ಇಲ್ಲಿ ಗೋ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗ್ತದೆ. ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಸಂಪೂರ್ಣ ಡೀಟೇಲ್ಸು ಇಲ್ಲಿ ಫೆಚ್ ಆಗುತ್ತೆ. ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ಸು ಯಾವ ರೀತಿ ಇದೆ, ಆಕ್ಟಿವ್ ಅಂತ ತೋರಿಸ್ಬೇಕು. ಹಾಗೆಯೇ ನಿಮ್ಮ ರೇಷನ್ ಕಾರ್ಡು ಯಾವ ವಿಳಾಸದಲ್ಲಿದೆ, ಹಾಗೆ ನಿಮ್ಮ ಸೊಸೈಟಿ ಎಲ್ಲಿದೆ, ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗುತ್ತೆ. ಇನ್ನು ಮಧ್ಯದಲ್ಲಿ ನೋಡೋದಾಯಿತು ಅಂದರೆ ನಿಮ್ಮ ಕುಟುಂಬ ಸದಸ್ಯರು ಎಷ್ಟು ಜನ ಇದ್ದೀರಿ, ಅವರು KYC ಸ್ಟೇಟಸ್ ಬಂದರು ಎಸ್ ಅಂತ ತೋರಿಸ್ತಾ ಇದೆ ನೋಡಿ, ಅಲ್ಲಿ ನೋಡ್ಬೋದು ನೀವು. ಇನ್ ಕೇಸು ಆ ಎಸ್ ಅನ್ನೋ ಜಾಗದಲ್ಲಿ ನೋ ಅಂತ ತೋರಿಸಿದ್ರೆ ಅವರು KYC ಮಾಡಬೇಕು ಅಂತ ಅರ್ಥ. ಇಲ್ಲಿ ಎಸ್ ಅಂತ ಬಂದಿದೆ, ಇವ್ರದ್ದು KYC ಕಂಪ್ಲೀಟೆಡ್ ಆಗಿದೆ ಅಂತ ಅರ್ಥ. ಮತ್ತೆ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಕೆಳಗಡೆ ಬರಬೇಕು. ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಪ್ರತಿ ತಿಂಗಳು ಎಷ್ಟೆಷ್ಟು ರೇಷನ್ ಹಂಚಿಕೆ ಆಗಿದೆ ಅನ್ನೋ ಡೀಟೇಲ್ಸ್ನ ಕೆಳಗಡೆ ಬಂದು ಅಲರ್ಟ್ ಹಿಸ್ಟ್ರಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಪಡ್ಕೋಬಹುದು. ಹಾಗೆ ನಿಮಗೆ ರೇಷನ್ ಕಾರ್ಡು ಕೂಡ ಬೇಕಿತ್ತು ಅಂದರೆ ಪಡಿತರ ಚೀಟಿ ವಿವರ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡು ಕೂಡ ಸ್ಪೆಸಿಮನ್ ಕಾಪಿ ಓಪನ್ ಆಗ್ತದೆ. ಇದನ್ನು ಬೇಕಾದ್ರೆ ನೀವು ಪ್ರಿಂಟ್ ತಗೊಂಡು ಕೂಡ ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ ಈ ರೀತಿಯಾಗಿ ಈಸಿಯಾಗಿ ಈ ಒಂದು ರೇಷನ್ ಕಾರ್ಡ್ನ ಸಂಪೂರ್ಣ ಡೀಟೇಲ್ಸ್ನ ನೀವು ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಇನ್ ಕೇಸು ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಹೆಸರನ್ನ ಪಕ್ಕದಲ್ಲಿ ಇನ್ ಕೇಸು ನೋ ಅಂತ ಇತ್ತು ಅಂದರೆ ಕೂಡಲೇ ನೀವು ಈ ಒಂದು ತಿಂಗಳ ಒಳಗಾಗಿ ಕೂಡ ನಿಮ್ಮ ಸೊಸೈಟಿ ಅಥವಾ ನೀವು ರೇಷನ್ ಕಾರ್ಡ್ನ ಎಲ್ಲಿ ಪಡ್ಕೊಳ್ತೀರಿ ಅಲ್ಲಿ ಹೋಗಿ ಬಯೋಮೆಟ್ರಿಕ್ KYCನ ಕಂಪ್ಲೀಟ್ ಮಾಡಬೇಕು. ಇನ್ ಕೇಸು ಅಲ್ಲಿ ಎಸ್ ಅಂತ ಇತ್ತು ಅಂದರೆ ಯಾವುದೇ ತರಹದ ತೊಂದರೆ ಇಲ್ಲ, ನೀವು ಆರಾಮಾಗಿರ್ಬೋದು. ಸ್ನೇಹಿತರೆ ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.